ಟೈಮ್ ಆಗ್ಬಿಡ್ತು ಇವತ್ತು. ಇನ್ನು ಬರ್ಕೊಂಬದು ಬೇರೆ ಐತೆ, ಬೇಗ ಬೇಗ ಬರ್ಕೋಬೇಕು. ಎಷ್ಟು ಕೆಲಸಗಳು ಒಬ್ಬಳೇ ಮಾಡಬೇಕು. ಗುಂಡಾ ಗುಂಡಾ, ಕಸ ಹೊಡಿತಾ ಇದ್ದೀನಿ, ನೀರು ತಗೊಂಬಂದಾಕು. ಕಸ ಹೊಡಿತಾ ಇದ್ದೀನಿ, ನೀರು ತಗೋಬಾ ಬಕೆಟ್ನಾಗೆ. ನಾನು ಕಸ ಹೊಡಿತಾ ಇದ್ದೀನಿ, ನೀರು ತಗೊಂಬಂದು ಹಾಕಪ್ಪ. ಟೈಮ್ ಆಯ್ತು ಕಣ ಗುಂಡಾ, ಬಾರು. ಏಳೇ ತಂಡಿರೋದು, ಇನ್ಯಾರೂ ತಂಡಿಲ್ಲ. ನನ್ನ ಥರದವ್ ತಂದುಬಿಟ್ಲಲ್ಲ ಅವಳಿಗೆ ಅಂತೇಳಿ ಒಟ್ಟೂರಿಗೆ ತಗೊಂಬಂದವಳೆ. ನಾನು ಇಲ್ಲದ್ ನೋಡ್ಕೊಂಡು ತಗೊಂಬಂದವಳೆ ಕಳ್ಳಿ. ಯಾರು ನಿಂಗೆ ಬೇಕಮ್ಮತ್ತೆ ಚಿಕ್ಕಮ್ಮ? ಸುಮ್ಮನೆ ನನ್ನ ಕಿವೆ ಕಿಕ್ಕಮ್ಮವ ಕೊಟ್ರೆ ಸರಿ ನೋಡು. ನೀನು ಇಂಥ ಮಾಡಬೇಡ. ನೋಡಕ್ಕೆ ಆಗ ಒಳ್ಳೆಯಲ್ಲೋ ಅಂತಾರಲ್ಲ, ನೀನು ಮಾಡೋ ಕೆಲಸಗಳು ಯಾರಿಗೂ ಗೊತ್ತಾಗಲ್ಲ ಕಣೆ. ಕಳ್ಳಿ 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 ಒಟ್ಟು ಕಳ್ಳಿ, ಕಳ್ಳ ಮುಂಡೆ ಆಗ್ಯಾವ ಕಳ್ಳಿ. ಯಾಕೆ ಸುಮ್ಮನೆ ಹೋಗೋದು ಕಲಿ? ಕೈಯಾಗ ಪರ್ಕೆ ಐತೆ, ಒಳ್ಳೆ ಸಮಯಕ್ಕೆ ಬಂದಿದ್ಯಾ. ಏನಿಲ್ಲ, ಕಡ್ಡಿ ಪರ್ಕೆ ತಾಂಡು ತೀಡ್ಬಿಡ್ತೀನಿ. ಕಡ್ಡಿ ಪರ್ಕೆ ತಗೊಂಡ್ಬಿಡ್ತೀನಿ. ಕಡ್ಡಿ ಪರ್ಕೆ ತಾಣ್ತೀಯ? ನೀನು ಕಡ್ಡಿ ಪರ್ಕೆ ತಾಮದಲ್ಲಿರಲಿ, ನನ್ನ ಕಿವೆಗಳ ಕೊಡೆ. ತಂದೈದ್ನಿ ಎಂಬ ಒಟ್ಟೂರಿಗೆ ಏನೋ ಮಾಡಿದ್ಯಾ ನೀನು, ಬಂದು ತಗೊಂಡಿದ್ಯಾ. ಕಡ್ಡಿ ಪರ್ಕೆ ತಗೊಂಡು ಒಯ್ತಾಳಂತೆ. ಒಯ್ಯೇ ನೋಡೋಣ ನೀನು ಹೆಂಗ್ಸಾಗಿದ್ರೆ. ಲೌಡಿ ನೀನು ಕಾಲ್ತನ ಮಾಡ್ತೀಯಲ್ಲ, ಗೊತ್ತಾಗಲ್ವಿ ಇಂಥ ಬುದ್ಧಿ ನೀರೋದು ನೋಡಕ್ಕೆ ಒಳ್ಳೆಯಳು ಅಂತಾರಲ್ಲ. ನಾವು ಬಾಯ್ ಮಾಡಿ ಗಳಪ್ಪ ಸೋಡಮ್ ಬಾಯ್ ಮಾಡ್ತಾಳೆ, ತಾಯಿ ಇಲ್ಲದ ಮಕ್ಕಳ ಮೇಲೆ ಅಮ್ಮಂಗಾಗುತ್ತೆ. ನನ್ನ ಕಿವೆ ಕಿಕ್ಕಮ್ಮ ಯಾಕೆ ತಾಬೇಕಾಯ್ತು ನೀನು ವಸಂತ ಹೊಸ ಇನ್ನೂ. ತಂದು ಹಿಂಗೆ ಇಕ್ಕೋಗಿದ್ದೀನಿ ನೋಡಿ ಒಟ್ಟೂರಿಗೆ. ಹಿಂಗೆ ಮಾಡಿದ್ಯಲ್ಲ, ನೋಡ್ದಲ್ಲ ನೀನು, ನಾನು ಇಲ್ಲಾಸಿ ತಂದಿದ್ದ ಅದಕ್ಕೆ ಒಟ್ಟೂರಿ. ಇಲ್ಲಾಂದ್ರೆ ಆ ಕಡೆ ಕಿಟಕಿಗಾಸಿ ಎಲ್ಲ ಕೈ ತೋರಿಸಿ ತಗೊಂಡಿದ್ಯಾ. ಕಿಟಕಿಗಾಸೆ ಕೈ ತೋರಿಸಿ ತಗೊಂಡಿರೋದು ನಿನ್ನ. ನಾನು ಅಲ್ಲಿ ಕಿಟಕಿಗೆ ಇಕ್ಕಿದ್ದೆ, ನೀನು ಇಲ್ಲಾಸಿನ ಕೈ ತೋರಿಸಿ ತಾಂಡಿದ್ಯಾ. ನನಗೆ ಗೊತ್ತಾಯ್ತು ಈಗ, ಕಿಟಕಿಗಾಸಿ ಕೈ ತೋರಿಸಿ ನೀನು ತಾಂಡಿರೋದು. ಪರ್ಕೆ ತಾಂಡು ಅನ್ನೋದು ಬಿಡ್ತೀನಿ. ನನ್ನೇ ನಾನು ಕಳ್ಳಿ ಅಂತ ಹೇಳ್ಬಿಟ್ರೆ ನಾನಂತ ಮಾಡಕ್ಕೆ ಹೋಗಲ್ಲ. ನನ್ನ ಕಳ್ಳಿ ಅಂತೀಯ? ನಿನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಕಾಲು ಕೆರ್ಕೊಂಡು ಜಗಳಕ್ಕೆ ಬತ್ತಿಯಲ್ಲ, ನಾಚಿಕೆ ಆಗಲ್ವೇ ನಿನಗೆ? ಯಾಕೆ ಸುಮ್ಮನೆ ಬಿಡ ನೋಡು, ಯಾಕೆ ವಯ್ಯ ತಗ್ಗೆ ತಗ್ಗೆ ತಾಸಿ ಕೆಸ್ತು ಬಿಡ್ತೀನಿ ನನ್ನ ಕಿವೆಗಳ ಕಡೆ. ಫಸ್ಟು ಕಳ್ಳಿ ಕಿಟಕಿಗಾಸಿ ಕೈ ತೋರಿಸಿ ತಾಂಡವಳೆ. ಯಾಕೆ ಯಾಕೆ ನೋಡಗುಂಡ, ಕಿವೆಗಳ ತಗೊಂಡಿದ್ಯಾ ಕಳ್ಳಿ ಅಂತ ಹೇಳಿ ಎಂತೆಂಥ ಮಾತು ಬೈತೈತೆ. ಇವಳಿಗೆ ಮಾಡಕ್ಕೆ ಬದುಕಿಲ್ಲ. ಇವಳಿಗೆ ಬರೀ ಆಗ್ಲಲ್ಲ ನನ್ನ ಮೇಲೆ ಜಗಳಕ್ಕೆ ಬತ್ತಾಳೆ. ಹೋಗು. ನಿನಗೇನು ಅನ್ಸಲ್ವೇ? ಎಂತೆಂಥ ಮಾತು ಬೈತೀನಿ ನಾನು, ಏನು ಅನ್ಸಲ್ವೇ ನಿನಗೆ? ನಾನೇ ಕಿಟಕಿಗಾಸಿ ಕೈ ತೋರಿಸಿ ತಗೊಂಬನ. ನಾನು ಮಾತ್ಲಾಗೆ ಕೈಯೇ ಇಕ್ಕಿಲ್ಲ. ನಿನ್ಗೇನು ಇಟ್ಟು ಅಥವಾ ಇಕ್ಬೇಕೋ ಬೇಡವೋ ಅಂತ ನೀನು ಯಾಕೆ ಇಕ್ಕಿದ್ದೆ? ಅಯ್ಯೋ ಯಾಕಮ್ಮ? ಗಗನ ಒಯ್ಬಾರ್ದು, ತೆಗ್ಯ ಪರ್ಕೆ ಒಯ್ಬಾರ್ದಂಗೆ ನೋಡಿ. ನಾ ಗಂಟಿ ನಾನು ಸುಮ್ಮನಿದ್ದಂಗೆಲ್ಲ ನನ್ನ ಪಾಡಿಗೆ ನನ್ನ ಟೈಮ್ ಆಗೈತೆ ಅಂತ ಹೇಳಿ ನಾನು ಕಸ ಹೊಡೆದು ಅವ್ನಿಗೆ ನೀರು ಹಾಕಪ್ಪ ಅಂತ ಹೇಳಿ ನಾನು ನನ್ನ ಪಾಡಿಗೆ ನಾನು ಬರ್ಕಮ್ಮದೈತೆ ಅಂತೇಳಿ ನಾವು ಕುಕಾಮ ಟೈಮಿಗೆ ಬಂದು ಜಗಳ ಮಾಡುತ್ತೆ ದಿನ. ನಮಗಂತೂ ಸಾಕಾಗಿ ಹೋಗೈತಿ. ನಮ್ಮ ಅಪ್ಪಾಜಿಗೆ ಹೇಳ್ತೀನಿ ನಾನು, ಅಪ್ಪ ಇಲ್ಲಿರೋದೇ ಬೇಡ ಕಣಪ್ಪ ಅಂತ ಹೇಳಿ. ನಾನು ಬರ್ಕಮ್ಮ ಟೈಮ್ಗೆ ಬಂದು ಹಿಂಗೆ ಹಿಂಸೆ ಕೊಡುತ್ತಲ್ಲ, ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ದಿನ ನನಗೆ ಎಲ್ಲ ಬರೆಯೋದೆಲ್ಲ ಪೆಂಡಿಂಗ್ ಆಗ್ತಾಯಿತೆ ನಾಗತ್ತೆ, ಹಂಗೆ ಮಾಡ್ತಾಯಿತೆ ಅಲ್ಲ. ನೋಡಿ ಕಿವೆಗಳು ನಾವೇನಕ್ಕೆ ತಮ್ಮನ ಕಿವೆಗಳು ತಾಂಡಿದ್ಯಾ ಅಂತೇಳಿ ನನ್ನ ಮೇಲೆ ಜಗಳಕ್ಕೆ ಮಾಡಕ್ಕೆ ಬಂದೈತಲ್ಲ. ನಾನೇನಕ್ಕೆ ತಮ್ಮನೇನು ಕಿವೆಗಳವ? ನಾಗ ರಾಚಾರ ಅಮ್ಮಗೆ ಆಗ್ಲಲ್ಲ ನಮ್ಮ ಅಕ್ಕನ ಕೊಟ್ಟು ಜಗಳಕ್ಕೆ ಬಂದರೆ ಏನಿಲ್ಲ ನೋಡು. ಬಿಸಿನೀರು ಕಾಯ್ತಾ ಇದ್ದಾವೆ. ಇವತ್ತು ವಾರ ಬೇರೆ, ನೀರು ಐಕ್ಯಮ್ಮನ ಅಂತೇಳಿ ಬಿಸಿನೀರು ಕಾಯಿಸಿದೀವಿ, ತಂದು ಮಕ್ಕಳು ಊದ್ಬಿಡ್ತೀನಿ ನೋಡು. ನಮ್ಮ ಅಕ್ಕನ ಕೊಟ್ಟು ನೀನು ಆಗ್ಲಲ್ಲ ಜಗಳಕ್ಕೆ ಬಂದುಬಿಟ್ರೆ ನಾನು ಏನಿಲ್ಲ ಪಟ್ಟು. ನೋಡೇನಾಗಮ್ಮ ಹೆಂಗೆ ಮಾತಾಡ್ತಾರೆ ನೋಡಿ, ಪರ್ಕೆ ತಾಣೋಯ್ತಾಳೆ ನೋಡಿ, ಎಷ್ಟ್ರ ಮಟ್ಟಿಗೆ ಇರಬೇಡ ಹೇಳು. ಕೇಳೋದು ತಪ್ಪೇನೆ? ಕಿಟಕಿಗಾಸಿ ಕೈ ತೋರಿಸಿ ತಾಂಡಿದ್ಯಾ ಅಂತ ಹೇಳಿ ಕೇಳಿದೆ. ಇಲ್ಲ ನಾನು ತಾಂಡಿಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಪರ್ಕೆ ತಾಂಡೋಯ್ದ್ರೆ ನೀನು ಸರಿಯಾಗಿ ಮಾತಾಡಬೇಕು ಚಿಕ್ಕಮ್ಮ. ನೀನು ಸರಿಯಾಗಿ ಮಾತಾಡಬೇಕು. ನೀನು ಏನಂದೆ? ಕಳ್ಳಿ ಓದ್ಕೊಂಡಿದ್ಯಾ ಕೊಡೆ ಕಳ್ಳಿ, ಏನೇ ಕಳ್ಳಿ ಅಂತ ಕೇಳ್ತಿಯಲ್ಲ. ಏನಮ್ಮ ಏನಾನ ನೋಡ್ದ ಲಿಕ್ಕಿದ್ದೆ ನಾನು ತಾಂಡ ಅಂತ ಅಲ್ದೋಗುನು ಒಳ್ಳೆ ಮಾತು ಅಂಬೋದೈತೆ. ಏನೇ ತಾನೇ ಎಂಬುದು ಅದೇ ಭಯನೇ, ಏನಮ್ಮ ತಾಂಡೇನಮ್ಮ ಅಂತೇಳಿ ಒಳ್ಳೆ ಮಾತನಾಗೆ ಕೇಳೋದು ಅದೇ ಭಯನೇ. ಉಲ್ಟಾಕ ಅಂಬೋದು ಅದೇ ಭಯನೇ, ಸೆನ್ನಕ್ಕ ಅಂಬೋದು ಅದೇ ಭಯನೇ. ನೀನು ಹೆಂಗೆ ಮಾತಾಡ್ತೀನಿ ನನಗೆ ಎರಡರಷ್ಟು ಮಾತಾಡೋದು ಕಲ್ತಿದ್ದೀನಿ ಚಿಕ್ಕಮ್ಮ. ಈ ವಯಸ್ಸಿಗೆ ನಾನು ಎಷ್ಟೆಲ್ಲ ಅನುಭವಿಸಿದ್ದೀನಿ, ಎಷ್ಟು ಬುದ್ಧಿ ಕಲ್ತ್ಕೊಂಡಿದ್ದೀನಿ ಎಂಬುದು ನನಗೂ ಗೊತ್ತು. ನನ್ನ ಕೊಟ್ಟು ನೀನು ಜಗಳಕ್ಕೆ ಬರಬೇಡ. ಯಾಕೆ ಏನಾಯ್ತು? ಯಾಕಮ್ಮ ಗಗನ ಯಾಕೆ? ಅಲ್ಲ ನೋಡಪ್ಪ, ನಾವು ಈಗ ಟೈಮ್ ಐತೆ ಬರ್ಕೋಬೇಕು, ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಇನ್ನು ಸ್ನಾನ ಮಾಡಬೇಕು ಅಂತೇಳಿ ಅಪ್ಪ ಇನ್ನೂ ದೇವ್ರ ಪೂಜೆ ಮಾಡೋಕೆ ಬರ್ತೈತೆ. ಇವತ್ತು ಪೂಜೆ ಬೇರೆ ಮಾಡಬೇಕು ಅಂತೇಳಿ ನಾನು ಟೈಮ್ ಆಗೈತೆ ಅಂತ ಜಲ್ದಿ ಕಸ ಹೊಡಿತಿದ್ರೆ ಅಲ್ಲ ಬಂದ್ಬಿಟ್ಟು ಈ ಚಿಕ್ಕಮ್ಮ ಕಳ್ಳಿ ಕಿವೆಗಳು ಓದ್ಕೊಂಡಿದ್ಯಾ ಕೊಡೆ ಕಳ್ಳಿ ಅಂತೈತೆ. ಅದಕ್ಕೆ ಸಿಟ್ಟು ಬಂದ್ಬಿಡ್ತು. ನಾನು ಕಡ್ಡಿ ಪರ್ಕೆ ತಾಂಡು ಕಸ ಹೊಡಿತಿದ್ದೆ, ಕಡ್ಡಿ ಪರ್ಕೆ ತಾಂಡೆ ಎಣಿತಾ ಇದ್ದೀನಿ ಅಷ್ಟೇ. ನನ್ನ ತಾಳ್ಮೆ ಭಾಳ ಪರೀಕ್ಷೆ ಮಾಡ್ತಾಯಿತ್ತಪ್ಪ. ಇನ್ಮೇಲೆ ನೀನು ಏನಂದ್ರೂ ಪರವಾಗಿಲ್ಲ, ನಾನಂತೂ ಸುಮ್ಕಿರ ನೋಡಪ್ಪ ಹೇಳಿರ್ತೀನಿ. ಈ ಅಮ್ಮ ಬಂದು ಹೆಂಗೆ ಮಾತಾಡುತ್ತೆ. ನಾನು ಎಷ್ಟೆಲ್ಲ ಅನುಭವಿಸಿದ್ದೀನಿ, ಎಷ್ಟೆಲ್ಲ ಅನ್ನಿಸ್ಕೊಂಡಿದ್ದೀನಿ. ಈ ವಯಸ್ಸಿಗೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ, ಎಷ್ಟು ಅನುಭವಿಸಿ. ಇಂಥವೆಲ್ಲ ಇರೋದಕ್ಕೆ ನಮಗೂ ಜೀವನ ಅಂದರೆ ಏನು ಅಂತ ಅರ್ಥ ಆಗಿದ್ದು. ಇಲ್ಲ ಅಂದಿದ್ರೆ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಹೆಂಗಿರ್ಬೇಕು ಏನು ಅಂತ ನಾನು ಭಾಳ ಅರ್ಥ ಮಾಡ್ಕೊಂಡಿದ್ದೀನಿ. ಕೂಲರ್ ದೊಡ್ಡ ಓದ್ಕೊಂಡೈತೆ. ಕಳ್ಳಿ ನಮಗೆ ಕಳ್ಳಿ ಅಂತ ಹೇಳಕ್ಕೆ ಬಂದೈತಿ. ಸುಮ್ಮನೆ ನಮ್ಮ ಮೇಲೆ ನೀನು ಕಳ್ಳಿ, ನೀನು ಹುಟ್ಟು ಕಳ್ಳಿ. ಇಲ್ಲಡಮ್ಮ, ಇನ್ನೂ ಹೇಳ್ತೀನಿ ಪರ್ಕೆ ತಂಡು ದಿನ್ನಾಗಿ ಬಡಿ, ದಿಣ್ಣಾಗಿ ಪರ್ಕೆ ದಿನ ತಿರುಗಿಸಿ ಹೇಳ್ತೀನಿ. ಆ ಹುಡುಗರು ಸುದ್ದಿ ಬರಬೇಡ ಕಣ ಅಂತ ಇನ್ಹೆಂಗೆ ಹೇಳೋಣ ನಿನಗೆ? ಹೋಗು. ಆ ಹುಡುಗರು ಈಗಳಮ್ಮ ಓದ್ಕೆಮ್ಮ ಕುಕ್ಕಮ್ಮಂಗಿಲ್ಲ ಅಂತ ನಾಗಮ್ಮ ಬಂದ್ಬಿಡ್ತಾಳೆ. ಓದ್ಕೆಮ್ಮ ಕುಕ್ಕಮ್ಮಕ್ಕೆಲ್ಲ ಬಂದ್ಬಿಡ್ತಾಳೆ ಜಗಳ ಮಾಡಕ್ಕಿಲ್ಲಿ.
ಅಷ್ಟೇ ನಮ್ಮ ಅಪ್ಪನ ಅದನ್ನೇ ಹೇಳ್ತಾ ಇರೋದು. ನೀನು ಆಗ್ಲಲ್ಲ ನಮ್ಮನ್ನ ಕೆಣ್ಕಕ್ಕೆ ಬಂದ್ರೆ ನೋಡಿ ಹೇಳಿರ್ತೀನಿ. ಯಾರು ತಗೊಂಡವ್ರೆ ಹುಡ್ಕಿಕ್ಕಿ ಯಾರು ತಗೊಂಡವ್ರೆ ಅಂತ ಮಾತಾಡಬೇಕು ಸುಮ್ಮನೆ. ಅವಾಗಲೂ ಹಂಗೇನೆ ಗುಡ್ಲಿ ಬೆಂಕಿ ಇಕ್ತಾರು ನೀವೇನೆ ಅಂತ ನಮ್ಮ ಮೇಲೆ ಸುಮ್ಮನೆ ಜಗಳಕ್ಕೆ ಬಂದಿದ್ದು. ನೋಡಿ ಮಾಡಿ ಮಾತಾಡಬೇಕು ಯಾವುದೇ ಆಗಲಿ. ಸೋಳಮ್ಮ ನೀನು ಅಂತಾಳೆ ನೋಡ್ದಲೆ ಮಾಡ್ದಲೆ ಸುಮ್ಮನೆ ಮಾತಾಡ್ತೀಯ ಪಾಪ. ಅಲ್ಲ ಸುಮ್ಮನೆ ಮಾತಾಡಿರಿ ಅಲ್ಲ ಹುಡುಗರು ಏನು ಮಾಡ್ಬೇಕು ಹೇಳು. ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದ ಹುಡುಗರ ಮೇಲೆ. ನಾನು ನೋಡೇ ಮಾಡೇ ಮಾತಾಡೋದು ಸುಮ್ಕಿರು. ಮತ್ತು ಇನ್ಯಾರೇ ತಾಣ ತೆಗ್ಯಲೆ ತೆಗ್ಯತಯ್ಯ. ಪರ್ಕೆ ತಾಂಡೋಯ್ಯೋದು ಇವೆಲ್ಲ ಮಾಡಬೇಡ ನೋಡಿ ಹೇಳಿರ್ತೀನಿ. ಎಷ್ಟ್ರಾಗಿರ್ಬೇಕಾಕವ ಏನು ಪರ್ಕೆ ತಾಂಡೋಯ್ತಿಯಲ್ಲೇ ನೀನು ನೋಡು. ನಿನಗೆ ಎಂಥದ್ದು ಬರುತ್ತೆ ಅಂತ ಹೇಳಿ. ನೀನು ಎಂಥದನ್ನ ಬರಲಿ ನೀನು ಯಾಕೆ ಬಂದು ನನ್ನ ಮಾತಾಡೋದು? ನಾನು ತಾಂಡಿದ್ರೆ ನನಗಾಗುತ್ತೆ. ನಾನು ತಾಂಡಿಲ್ಲ ನಾನು. ಬಿಡ ಮಾತಾಗನ ಹೋಗ್ಲಿ ಏನಾಯ್ ಕೊಟ್ಟು ಹೋಗೋದು ಬೇಡ. ಅಲ್ಲ ನಾವು ಹುಡುಗರು ಪಾಪ ಅವಳು ಸುದ್ದಿಗೆ ಹೋಗಲ್ಲ ಕಣಮ್ಮ. ಅವಳು ಸುದ್ದಿಗೆ ಹೋಗ್ಲಿಲ್ಲ ಅಂದ್ರೆ ಏನು ಇದು ಮಾಡ್ತಾಳೆ ಇವಳು? ಕಂಪ್ಲೇಂಟ್ ಕೊಡ್ತೀನಿ ನಾನು. ಕಂಪ್ಲೇಂಟ್ ಕೊಟ್ಟು ಮಾತಾಡ್ತೀನಿ ನಾನು. ಈಗ ಮಾತಾಡಲ್ಲ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಕಿವೆಗಳು ಕಾಳ್ದೋಗ್ಯವೆ ಇವಳೆ ತಾಂಡ್ರದು ಅಂತ ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಕೊಡ್ತೀನಿ. ನೋಡೋಗು ನಾವು ಕೊಡ್ತೀವಿ ಹೋಗು. ಏನು ಎದುರಿಸ್ತಾ ಇದೆಯಾ ಇಲ್ಲಿ? ಹೋಗು. ನಾವು ತಾಂಡಿಲ್ಲ ಅಂದ್ರೆ ನೋಡಪ್ಪ ನಾನು ತಗೊಂಡಿಲ್ಲ ಕಣಪ್ಪ. ನಾವು ಇಂಥ ಮಾಡ ಅಂತವ್ರಲ್ಲ ನಾನು ಅಂತ ಮಾಡಲ್ಲ. ನಾನು ಏನಪ್ಪ ನನಗೆ ಇಷ್ಟನೇ ಆಗಲ್ಲ. ನಮ್ಮ ಅಪ್ಪ ತಂದಿಕ್ಕೆ ನಾನು ಅವನು ಇಕ್ಕೊಂಡಿಲ್ಲ ಗೊತ್ತೇ. ನೀನು ನೋಡಿ ಮಾಡಿ ಮಾತಾಡು. ನಮ್ಗಾಗ ನಾನು ತಾಂಡ್ರದ್ದು ನೋಡಿದ್ಯಾ? ನೋಡಿ ಮಾತಾಡು. ಸುಮ್ಮನೆ ಅವಾಗ ಹಂಗೇನೆ ನೀನು ಬೆಂಕಿ ಇಕ್ಕಿದ್ದು ಇವರೇನೆ ಅಂತ ಹೇಳಿ ಹೆಂಗೆ ಸುಮ್ಮನೆ ಗೂಬೆ ಕೊಂಡ್ರಿಸ್ತಿ ನಮ್ಮ ಮ್ಯಾಲೆ. ನಾವು ಅಂತ ಮಾಡೋಕ್ಕೆ ಹೋಗಲ್ಲ. ಈಗ ನಿನ್ನ ಪಾಡಿಗೆ ನೀನು ಇದೆಯಾ ನೀನು ಆತು ನಿನ್ನ ಕೆಲಸ ಆಯ್ತು ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀವಿ ನಾವು ಅಷ್ಟೇನೆ. ನಾವೇನಿಲ್ಲ ನೋಡು. ನಾವೇನೇನೋ ನಾವು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ಒಬ್ರ ಬಗ್ಗೆ. ಅಲ್ಲ ನಾನು ಸುಮ್ಮನಿದ್ದೀನಿ. ಇವ್ರು ತಂಟೆ ತಕ್ರಲ್ಲಿ ಹೋಗಿಲ್ಲ. ನಾವು ಅವ್ರ ಕಡೆಗೆ ನೋಡೋದಿಲ್ಲ ಏನಿಲ್ಲ. ನಾವತ್ತು ನಮ್ಮ ಕೆಲಸ ಮಾಡ್ಕೊಂಡಿದ್ರು ಸುಮ್ಕಿರಲ್ಲ ನೋಡಾಗತ್ತೆ ಗೊತ್ತು. ಯಾವ್ಯಾವಳನ ಹೇಳ್ಕೊಟ್ಟವ್ರೆ ನಿನಗೆ. ಹೇಳ್ಕೊಡೋಕ್ಕೆ ನಿನಗೆ ಮಾಡೋದಂಬೋದು ನನಗೆ ಗೊತ್ತೈತಿ. ನೀನು ಇಲ್ಲೋಡು ಇಂಥ ಮಾಡಿದ್ರೆ ಯಾವತ್ತು ಉದ್ಧಾರ ಆಗಲ್ಲ ನೋಡ್ತಿರು. ಸೊಡಮ್ಮ ಏನಂದಿದ್ಲು ಅನ್ಮಂತಿ. ಏನು ಉದ್ಧಾರ ಆಗಲಿಲ್ಲ ಅಂದರೆ ಏನು ಬೇಡ. ನನಗೆ ದೇವರು ನೀ ಎತ್ತಿದ್ರೆ ಮೇಲೊಬ್ಬ ನೋಡ್ತಿರ್ತಾನೆ. ಒಳ್ಳೇದು ಕೆಟ್ಟದ್ದು ಅವ್ನು ನೋಡ್ತಾನೆ. ಅವ್ನು ನನಗೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ನಾನೇನ ತಗೊಂಡಿದ್ರೆ ಏನಾನ ಕೊಡ್ಲೇಳು. ಸುಮ್ಮನೆ ಇವ ನೋಡ್ದಲೆ ಮಾಡ್ದಲೆ ಯಾರು ನಂಬಕ್ಕಾಗಲ್ಲ. ನಾ ತಾಂಡಿಲ್ಲ ಅಂತಾರಮ್ಮ. ಇವ ನೀನು ನೋಡಿ ಮಾಡಿ ಮಾತಾಡಬೇಕು. ಸುಮ್ಮನೆ ಕೆರೆಗಳಾರೆಲ್ಲ ನಿಂತ್ಕೊಂಡು ನೋಡಂಗೆ ಮಾಡ್ತಾಳೆ ಕಣಮ್ಮ. ಇಲ್ಲಿ ನಮಗೆ ಬಂದು ಆ ಹುಡುಗರ್ಗೆ ಓದ್ಕೊಂಬಕ್ಕೆ ಬಿಡಲಿ. ಇಲ್ಲೋಡು ನಾನು ನೋಡತಕ್ಕ ನೋಡ್ತೀನಿ. ನಾನು ಹಿಂಗೆ ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಆ ಹುಡುಗರ್ಗೆ ಓದ್ಕೊಂಬಕ್ಕೆ ಬಿಡಲ್ಲ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಕೊಡೋಗಿ ಹೋಗು. ನಾನು ಕೊಡ್ತೀನಿ. ಕಿವೆಗಳ ಕಳ್ದವೆ ಅಂತ ಕೈಕಾಲು ಬಿದ್ದೋಗ ಹಾಳಾಗೋಗ ನಾಕದು ಬಿದ್ದೋಗ ನನ್ನ ಕಿವೆಗಳ ಯಾರು ತಾಂಡವ್ರು ಹಾಳಾಗೋಗ್ಬೇಕು. ನಾವು ಯಾಕೆ ತಗೊಂಡು ನೋಡಾಗತ್ತೆ ನಮ್ಮ ಮೇಲೆ ಜಗಳ ಮಾಡೋದ. ನಾವು ತಾಂಡಿಲ್ಲಮ್ಮ ಕಿವೆಗಿಕ್ಕೆಮ್ಮವ ಎಂತ ಅಂಬದು ನೋಡೇ ಇಲ್ಲ ನಾನು. ಸುಮ್ಮನೆ ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ನೆಟ್ಕ ಆಗುತ್ತೆ. ಒಂದು ಸತಿ ಪೊಲೀಸ್ನವ್ರನ್ನ ಕರೆಸಿ ಒಂದು ಸತಿ ಹೇಳಿಸ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾವೆ ಕಣಮ್ಮ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬತ್ತೀನಿ ತಡಿ. ತಮ್ಗೆ ಹೇಳಿ ಕಳಿಸ್ಬಿಟ್ಟು ಒಂದಿಟ್ಟು ಪೊಲೀಸ್ನವ್ರಿಗೆ ಒಂದಿಟ್ಟು ಹೇಳಿ ಒಂದಿಟ್ಟು ಪೊಲೀಸ್ನವ್ರ ಮಾತಾಡಿಸಿ ಸುಮ್ಮನೆ ಆಗ್ತಾಳೆ. ಹುಡುಗರು ಓದ್ಕೊಂಬಕ್ಕೆ ಬಿಡಲ್ಲಮ್ಮ. ಬರೇ ದಿನ ಬಂದು ಹಿಂಗೆ ಜಗಳ ಮಾಡಿರೋ ಹುಡುಗರು ಓದ್ಕೊಂಬದು ಬೇಡ. ಮತ್ತೆ ಹಂಗೆ ಮಾಡಿರಿ. ಒಂದಿನ ಸುಮ್ಮನೆ ಕರ್ಕೊಂಡು ಹೋಗ್ರಿ ಅಂತೇಳಿ ಪೊಲೀಸ್ನವ್ರಿಗೆ ಒಂದಿಟ್ಟು ದುಡ್ಡು ಕೊಟ್ಟು ಸುಮ್ಮನೆ ಕರ್ಕೊಂಡು ಹೋಗ್ರಿ ಅಂದ್ರೆ ಸಾಕು. ಅಲ್ಲಿಗೆ ಹೆಲ್ದಿಕೆ ಅಂತಾಳೆ. ಅವ್ರು ಕೂಲಿಯರು ಹಂಗೆ ಅಂತಿದ್ರು. ಕಂಪ್ಲೇಂಟ್ ಮಾಡ್ತೀವಿ ನೋಡಿ. ಕೂಲಿ ಹೋಗಿರೋರು ದುಡ್ಡ ಕೊಡ್ದಂಗೆ ಬಳಸ್ಕೊಂಡು ಎಲ್ಲ ಹೆಂಗೆ ಮಾಡ್ತಾ ಇದ್ದಾಳೆ. ಅವ್ರು ಅದಕ್ಕೆ ಹಿಡ್ಕೊಂಡು ಬಂದು ಪಾರ್ಕೆ ತಂದು ಸೊಸರೆ ಒಯ್ದಿದ್ರು ಬಸವಣ್ಣಯ್ಯವು. ಇನ್ನೂ ಜಾಸ್ತಿ ಒಯ್ಬೇಕಾಗಿತ್ತು. ನಾವು ಹುಡುಗರು ಮಕ್ಕಳೆಲ್ಲ ಇಂಥದ್ದು ಮಾತಾಡಬಾರ್ದು ಕೇಳಬಾರ್ದು ಅಂತ ನಾವು ಹುಡುಗರು ಮಕ್ಕಳಿಗೆ ಬುದ್ಧಿ ಹೇಳಿರೆ ಇವ್ರು ಮಾಡೋದು ಎಂಥದಮ್ಮ. ಹೇಳು ಒಂದು ಏಟನ ಬುದ್ಧಿ ಇಲ್ಲ ಕಣಮ್ಮ. ಬುದ್ಧಿರೋರಾಗಿದ್ರೆ ಇಂಥದ್ದು ಮಾಡ್ತಿರ್ಲಿಲ್ಲ. ಕಂಪ್ಲೇಂಟ್ ಕೊಡೋಣ ಅಂತ ಇನ್ನು ಕಂಪ್ಲೇಂಟ್ ಕೊಟ್ಟರೆ ಇವಳೆಲ್ಲ ನೆಟ್ಗೆ ಹಾಕ್ತಾಳೆ. ಆ ಹುಡುಗರು ನೋಡ್ಕೊಂಬಕ್ಕೆ ಬರಲ್ಲ. ಬೇರೆ ಯಾವ್ದಾನ ಒಂದು ಕಾಲು ಕೇರ್ಕೊಂಡು ಜಗಳ ಮಾಡಕ್ಕೆ ಬರ್ತಾಳೆ. ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.